ಅಸಾದುದ್ದೀನ್ ಓವೈಸಿ ಒಂದು ಬರದಲ್ಲಿ ಮೊನ್ನೆ ಹೇಳಿದ್ದನ್ನು ನೀವು ಕೇಳಿಸ್ಕೊಂಡಿರ್ಬೋದು. ಉತ್ತರ ಪ್ರದೇಶದಲ್ಲಿ 1,21,000 ವಕ್ಫ್ ಆಸ್ತಿ ಇದೆ. ಅದರಲ್ಲಿ 1,12,000 ವಕ್ಫ್ ಆಸ್ತಿಗೆ ಕಾಗಜ್ ನಯ್ಯೇ ಅಂತ ಅಂದ್ಬಿಟ್ರು. ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಅದನ್ನೇ ಇಟ್ಕೊಂಡ್ಬಿಟ್ರು. ಈಗ ಕಾಗಜ್ ಇಲ್ಲದ ಯಾವುದು ಅದೆಲ್ಲ ಸರ್ಕಾರಕ್ಕೆ ಬರಬೇಕು ಅಂತ. ಇದು ಒಂದು ಕಡೆ ಆದರೆ ಇಡೀ ದೇಶಾದ್ಯಂತ ಏನಾಗುತ್ತೆ ಅಂತೇಳಿ ಶೀಘ್ರವೇ ವಕ್ಫ್ ತಿದ್ದುಪಡಿ ಬಿಲ್ ಅಂಗೀಕಾರ ಫಿಕ್ಸ್ ಆಗೋದು ಗ್ಯಾರಂಟಿ ಅಂತೆ. ವಕ್ಫ್ ಬಿಲ್ ತಿದ್ದುಪಡಿ ಆದರೆ 10 ಬದಲಾವಣೆ ಆಗುತ್ತೆ. ರೈತರು ಭೂಮಿ ಕಳೆದುಕೊಂಡವರಿಗೆ ಖುಷಿಯಾಗುತ್ತೆ, ವಾಪಸ್ ಸಿಗುತ್ತೆ. ವಕ್ಫ್ ಬೋರ್ಡ್ ಆಸ್ತಿಗಳನ್ನೆಲ್ಲ ನೋಂದಣಿ ಮಾಡಿಸಬೇಕಾಗತ್ತೆ. ಜಿಲ್ಲಾಧಿಕಾರಿಗಳಿಗೆ ತಕ್ಷಣವೇ ದಾಖಲೆ ಕೊಡಬೇಕಾಗತ್ತೆ. ದಾಖಲೆ ಇಲ್ಲ ಅಂದರೆ ಆ ಆಸ್ತಿ ಸರ್ಕಾರದ ಪಾಲಾಗತ್ತೆ. ವಕ್ಫ್ ಆಸ್ತಿ ಅಂತ ಘೋಷಿಸುವವನ್ನ ಪರಿಶೀಲನೆ ಮಾಡಲಾಗುತ್ತೆ. ಅಲ್ಲೂ ದಾಖಲೆ ಇಲ್ಲ ಅಂದರೆ ಆಸ್ತಿ ಸರ್ಕಾರದ ಪಾಲಾಗತ್ತೆ. ವಕ್ಫ್ ಬಳಿ ಇರುವ ವಿವಾದಿತ ಭೂಮಿಗಳ ಪರಿಶೀಲನೆ ಆಗುತ್ತೆ. ಆಸ್ತಿ ವಿಚಾರದಲ್ಲಿ ಉಂಟಾಗಿರುವ ಅನಗತ್ಯ ವ್ಯಾಜ್ಯ ಪರಿಹಾರ ಆಗುತ್ತೆ. ಬಹುತೇಕ ಎಲ್ಲ ರೈತರ ಜಮೀನು ಮರಳಿ ಸಿಗುವುದು ಸಾಧ್ಯತೆ ಇದೆ. ಮಂಡಳಿಯಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಲಾಗುತ್ತೆ. ಇದೆಲ್ಲ ಆಗ್ತಾ ಇದೆ. ಇಲ್ಲಿ ಆಗ್ತಿರುವಂಥದ್ದು ಏನು ಗೊತ್ತಾ ಸರ್, 2006 ತನಕ 1 ಲಕ್ಷ ಎಕರೆ ಅಥವಾ 1 ಲಕ್ಷ ಆಸ್ತಿಗಳಿದ್ದದ್ದು ಕೇವಲ 2024 ಮುಂದಿನ 20 ವರ್ಷದಲ್ಲಿ 8 ಲಕ್ಷ ಎಕರೆ ಬಂದ್ಬಿಡುತ್ತೆ. ಹಿಂಗೆ ಅಂತ. ಆಮೇಲೆ ಮನಮೋಹನ್ ಸಿಂಗ್ ಅವರು ತಮ್ಮ ಅಧಿಕಾರದ ಕೊನೆಯ ದಿನ ಮೇಯ್ನ್ ಪ್ರಾಪರ್ಟಿಗಳನ್ನು ಬರೆದು ಕೊಟ್ಟುಬಿಡ್ತಾರೆ. ಹೆಂಗೆ ಅಂತ ಇದ್ರ ಬಗ್ಗೆ ಒಂದು ಚರ್ಚೆ ಆಗಬೇಕಲ್ಲ. ಇವಾಗಲೂ ಅದು ಮುಸ್ಲಿಮರಿಗೆ ದಕ್ಕಲೇಬೇಕು ಅಂತದ್ದಾಗಿದ್ದರೆ ಯಾರು ಅದರ ಬಗ್ಗೆ ಉಸಿರೆತ್ತಬಾರದು. ಯಾಕಂದರೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬದುಕುವ ಹಕ್ಕಿದೆ. ಅದು ಹಿಂದೂಗಳಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ಮುಸ್ಲಿಮರಿರ್ಬೋದು, ಯಾರೇ ಆಗಿರ್ಬೋದು ಅವರದ್ದೇ ಆಗಿದ್ದರೆ, ಎಲ್ಲವೂ ಕೂಡ ಸುಸೂತ್ರವಾಗಿದ್ದರೆ. ಆದರೆ ಏನೇನೋ ಕಾನೂನು ಮಾಡಿ ಕಬಳಿಕೆ ಮಾಡಿಕೊಂಡಿದ್ರೆ ಆಗಲ್ಲ. ಅದರ ವಿರುದ್ಧ ಹೋರಾಟ ಶತಸಿದ್ಧವಾಗತ್ತೆ ಅಂತ ಹೇಳ್ತಾ ಇದ್ವಿ. ಓಕೆ, ಇನ್ನು ಅಸಾದುದ್ದೀನ್ ಓವೈಸಿ ಒಂದು ಬರದಲ್ಲಿ ಮೊನ್ನೆ ಹೇಳಿದ್ದನ್ನು ನೀವು ಕೇಳಿಸ್ಕೊಂಡಿರ್ಬೋದು. ಉತ್ತರ ಪ್ರದೇಶದಲ್ಲಿ 1,21,000 ವಕ್ಫ್ ಆಸ್ತಿ ಇದೆ. ಅದರಲ್ಲಿ 1,12,000 ವಕ್ಫ್ ಆಸ್ತಿಗೆ ಕಾಗಜ್ ನಯ್ಯೇ ಅಂತ ಅಂದ್ಬಿಟ್ರು. ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಅದನ್ನೇ ಇಟ್ಕೊಂಡ್ಬಿಟ್ರು. ಈಗ ಕಾಗಜ್ ಇಲ್ಲದ ಯಾವುದು ಅದೆಲ್ಲ ಸರ್ಕಾರಕ್ಕೆ ಬರಬೇಕು ಅಂತ. ಇದು ಒಂದು ಕಡೆ ಆದರೆ ಇಡೀ ದೇಶಾದ್ಯಂತ ಏನಾಗುತ್ತೆ ಅಂತೇಳಿ ಶೀಘ್ರವೇ ವಕ್ಫ್ ತಿದ್ದುಪಡಿ ಬಿಲ್ ಅಂಗೀಕಾರ ಫಿಕ್ಸ್ ಆಗೋದು ಗ್ಯಾರಂಟಿ ಅಂತೆ. ವಕ್ಫ್ ಬಿಲ್ ತಿದ್ದುಪಡಿ ಆದರೆ 10 ಬದಲಾವಣೆ ಆಗುತ್ತೆ. ರೈತರು ಭೂಮಿ ಕಳೆದುಕೊಂಡವರಿಗೆ ಖುಷಿಯಾಗುತ್ತೆ, ವಾಪಸ್ ಸಿಗುತ್ತೆ. ವಕ್ಫ್ ಬೋರ್ಡ್ ಆಸ್ತಿಗಳನ್ನೆಲ್ಲ ನೋಂದಣಿ ಮಾಡಿಸಬೇಕಾಗತ್ತೆ. ಜಿಲ್ಲಾಧಿಕಾರಿಗಳಿಗೆ ತಕ್ಷಣವೇ ದಾಖಲೆ ಕೊಡಬೇಕಾಗತ್ತೆ. ದಾಖಲೆ ಇಲ್ಲ ಅಂದರೆ ಆ ಆಸ್ತಿ ಸರ್ಕಾರದ ಪಾಲಾಗತ್ತೆ. ವಕ್ಫ್ ಆಸ್ತಿ ಅಂತ ಘೋಷಿಸುವವನ್ನ ಪರಿಶೀಲನೆ ಮಾಡಲಾಗುತ್ತೆ. ಅಲ್ಲೂ ದಾಖಲೆ ಇಲ್ಲ ಅಂದರೆ ಆಸ್ತಿ ಸರ್ಕಾರದ ಪಾಲಾಗತ್ತೆ. ವಕ್ಫ್ ಬಳಿ ಇರುವ ವಿವಾದಿತ ಭೂಮಿಗಳ ಪರಿಶೀಲನೆ ಆಗುತ್ತೆ. ಆಸ್ತಿ ವಿಚಾರದಲ್ಲಿ ಉಂಟಾಗಿರುವ ಅನಗತ್ಯ ವ್ಯಾಜ್ಯ ಪರಿಹಾರ ಆಗುತ್ತೆ. ಬಹುತೇಕ ಎಲ್ಲ ರೈತರ ಜಮೀನು ಮರಳಿ ಸಿಗುವುದು ಸಾಧ್ಯತೆ ಇದೆ. ಮಂಡಳಿಯಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಲಾಗುತ್ತೆ. ಇದೆಲ್ಲ ಆಗ್ತಾ ಇದೆ. ಇಲ್ಲಿ ಆಗ್ತಿರುವಂಥದ್ದು ಏನು ಗೊತ್ತಾ ಸರ್, 2006 ತನಕ 1 ಲಕ್ಷ ಎಕರೆ ಅಥವಾ 1 ಲಕ್ಷ ಆಸ್ತಿಗಳಿದ್ದದ್ದು ಕೇವಲ 2024 ಮುಂದಿನ 20 ವರ್ಷದಲ್ಲಿ 8 ಲಕ್ಷ ಎಕರೆ ಬಂದ್ಬಿಡುತ್ತೆ. ಹಿಂಗೆ ಅಂತ. ಆಮೇಲೆ ಮನಮೋಹನ್ ಸಿಂಗ್ ಅವರು ತಮ್ಮ ಅಧಿಕಾರದ ಕೊನೆಯ ದಿನ ಮೇಯ್ನ್ ಪ್ರಾಪರ್ಟಿಗಳನ್ನು ಬರೆದು ಕೊಟ್ಟುಬಿಡ್ತಾರೆ. ಹೆಂಗೆ ಅಂತ ಇದ್ರ ಬಗ್ಗೆ ಒಂದು ಚರ್ಚೆ ಆಗಬೇಕಲ್ಲ. ಇವಾಗಲೂ ಅದು ಮುಸ್ಲಿಮರಿಗೆ ದಕ್ಕಲೇಬೇಕು ಅಂತದ್ದಾಗಿದ್ದರೆ ಯಾರು ಅದರ ಬಗ್ಗೆ ಉಸಿರೆತ್ತಬಾರದು. ಯಾಕಂದರೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬದುಕುವ ಹಕ್ಕಿದೆ. ಅದು ಹಿಂದೂಗಳಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ಮುಸ್ಲಿಮರಿರ್ಬೋದು, ಯಾರೇ ಆಗಿರ್ಬೋದು ಅವರದ್ದೇ ಆಗಿದ್ದರೆ, ಎಲ್ಲವೂ ಕೂಡ ಸುಸೂತ್ರವಾಗಿದ್ದರೆ. ಆದರೆ ಏನೇನೋ ಕಾನೂನು ಮಾಡಿ ಕಬಳಿಕೆ ಮಾಡಿಕೊಂಡಿದ್ರೆ ಆಗಲ್ಲ. ಅದರ ವಿರುದ್ಧ ಹೋರಾಟ ಶತಸಿದ್ಧವಾಗತ್ತೆ ಅಂತ ಹೇಳ್ತಾ ಇದ್ವಿ. ಓಕೆ, ಇನ್ನು ಅಸಾದುದ್ದೀನ್ ಓವೈಸಿ ಒಂದು ಬರದಲ್ಲಿ ಮೊನ್ನೆ ಹೇಳಿದ್ದನ್ನು ನೀವು ಕೇಳಿಸ್ಕೊಂಡಿರ್ಬೋದು. ಉತ್ತರ ಪ್ರದೇಶದಲ್ಲಿ 1,21,000 ವಕ್ಫ್ ಆಸ್ತಿ ಇದೆ. ಅದರಲ್ಲಿ 1,12,000 ವಕ್ಫ್ ಆಸ್ತಿಗೆ ಕಾಗಜ್ ನಯ್ಯೇ ಅಂತ ಅಂದ್ಬಿಟ್ರು. ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಅದನ್ನೇ ಇಟ್ಕೊಂಡ್ಬಿಟ್ರು. ಈಗ ಕಾಗಜ್ ಇಲ್ಲದ ಯಾವುದು ಅದೆಲ್ಲ ಸರ್ಕಾರಕ್ಕೆ ಬರಬೇಕು ಅಂತ. ಇದು ಒಂದು ಕಡೆ ಆದರೆ ಇಡೀ ದೇಶಾದ್ಯಂತ ಏನಾಗುತ್ತೆ ಅಂತೇಳಿ ಶೀಘ್ರವೇ ವಕ್ಫ್ ತಿದ್ದುಪಡಿ ಬಿಲ್ ಅಂಗೀಕಾರ ಫಿಕ್ಸ್ ಆಗೋದು ಗ್ಯಾರಂಟಿ ಅಂತೆ. ವಕ್ಫ್ ಬಿಲ್ ತಿದ್ದುಪಡಿ ಆದರೆ 10 ಬದಲಾವಣೆ ಆಗುತ್ತೆ. ರೈತರು ಭೂಮಿ ಕಳೆದುಕೊಂಡವರಿಗೆ ಖುಷಿಯಾಗುತ್ತೆ, ವಾಪಸ್ ಸಿಗುತ್ತೆ. ವಕ್ಫ್ ಬೋರ್ಡ್ ಆಸ್ತಿಗಳನ್ನೆಲ್ಲ ನೋಂದಣಿ ಮಾಡಿಸಬೇಕಾಗತ್ತೆ. ಜಿಲ್ಲಾಧಿಕಾರಿಗಳಿಗೆ ತಕ್ಷಣವೇ ದಾಖಲೆ ಕೊಡಬೇಕಾಗತ್ತೆ. ದಾಖಲೆ ಇಲ್ಲ ಅಂದರೆ ಆ ಆಸ್ತಿ ಸರ್ಕಾರದ ಪಾಲಾಗತ್ತೆ.
ವಕ್ಫ್ ಆಸ್ತಿ ಅಂತ ಘೋಷಿಸುವವನ್ನ ಪರಿಶೀಲನೆ ಮಾಡಲಾಗುತ್ತೆ. ಅಲ್ಲೂ ದಾಖಲೆ ಇಲ್ಲ ಅಂದರೆ ಆಸ್ತಿ ಸರ್ಕಾರದ ಪಾಲಾಗುತ್ತೆ. ವಕ್ಫ್ ಬಳಿ ಇರುವ ವಿವಾದಿತ ಭೂಮಿಗಳ ಪರಿಶೀಲನೆ ಆಗುತ್ತೆ. ಆಸ್ತಿ ವಿಚಾರದಲ್ಲಿ ಉಂಟಾಗಿರುವ ಅನಗತ್ಯ ವ್ಯಾಜ್ಯ ಪರಿಹಾರ ಆಗುತ್ತೆ. ಬಹುತೇಕ ಎಲ್ಲ ರೈತರ ಜಮೀನು ಮರಳಿ ಸಿಗುವುದು ಸಾಧ್ಯತೆ ಇದೆ. ಮಂಡಳಿಯಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಲಾಗುತ್ತೆ. ಇದೆಲ್ಲ ಆಗ್ತಾ ಇದೆ. ಇಲ್ಲಿ ಆಗ್ತಿರುವಂಥದ್ದು ಏನು ಗೊತ್ತಾ ಸರ್, 2006 ತನಕ 1,00,000 ಎಕರೆ ಅಥವಾ 1,00,000 ಆಸ್ತಿಗಳಿದ್ದದ್ದು ಕೇವಲ 2024 ಮುಂದಿನ 20 ವರ್ಷದಲ್ಲಿ 8 ಲಕ್ಷ ಎಕರೆ ಬಂದ್ಬಿಡುತ್ತೆ. ಹಿಂಗೆ ಅಂತ. ಆಮೇಲೆ ಮನಮೋಹನ್ ಸಿಂಗ್ ಅವರು ತಮ್ಮ ಅಧಿಕಾರದ ಕೊನೆಯ ದಿನ ಮೇಯ್ನ್ ಪ್ರಾಪರ್ಟಿಗಳನ್ನು ಬರೆದು ಕೊಟ್ಟುಬಿಡ್ತಾರೆ. ಹೆಂಗೆ ಅಂತ ಇದ್ರ ಬಗ್ಗೆ ಒಂದು ಚರ್ಚೆ ಆಗಬೇಕಲ್ಲ. ಇವಾಗಲೂ ಅದು ಮುಸ್ಲಿಮರಿಗೆ ದಕ್ಕಲೇಬೇಕು ಅಂತದಾಗಿದ್ದರೆ ಯಾರು ಅದರ ಬಗ್ಗೆ ಉಸಿರತ್ತಬಾರದು. ಯಾಕಂದರೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬದುಕುವ ಹಕ್ಕಿದೆ. ಅದು ಹಿಂದೂಗಳಿರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮರಿರ್ಬೋದು, ಯಾರೇ ಆಗಿರಲಿ ಅವರದ್ದೇ ಆಗಿದ್ದರೆ, ಎಲ್ಲವೂ ಕೂಡ ಸುಸೂತ್ರವಾಗಿದ್ದರೆ. ಆದರೆ ಏನೇನೋ ಕಾನೂನು ಮಾಡಿ ಕಬಳಿಕೆ ಮಾಡಿಕೊಂಡಿದ್ರೆ ಆಗಲ್ಲ. ಅದರ ವಿರುದ್ಧ ಹೋರಾಟ ಶತಸಿದ್ಧವಾಗತ್ತೆ ಅಂತ ಹೇಳ್ತಾ ಇದ್ದೆ. ಓಕೆ, ಇನ್ನು ಅಸಾದುದ್ದೀನ್ ಓವೈಸಿ ಒಂದು ಬರದಲ್ಲಿ ಮೊನ್ನೆ ಹೇಳಿದ್ದನ್ನು ನೀವು ಕೇಳಿಸ್ಕೊಂಡಿರ್ಬೋದು. ಉತ್ತರ ಪ್ರದೇಶದಲ್ಲಿ 1,21,000 ವಕ್ಫ್ ಆಸ್ತಿ ಇದೆ. ಅದರಲ್ಲಿ 1,12,000 ವಕ್ಫ್ ಆಸ್ತಿಗೆ ಕಾಗಜ್ ನಹಿಯೇ ಅಂತ ಅಂದ್ಬಿಟ್ರು. ನರೇಂದ್ರ ಮೋದಿ ಯೋಗಿ ಆದಿತ್ಯನಾಥ್ ಅದನ್ನೇ ಇಟ್ಕೊಂಡ್ಬಿಟ್ರು. ಈಗ ಕಾಗಜ್ ಇಲ್ಲದ ಯಾವುದು ಅದೆಲ್ಲ ಸರ್ಕಾರಕ್ಕೆ ಬರಬೇಕು ಅಂತ. ಇದು ಒಂದು ಕಡೆ ಆದರೆ ಇಡೀ ದೇಶಾದ್ಯಂತ ಏನಾಗುತ್ತೆ ಅಂತೇಳಿ ಶೀಘ್ರವೇ ವಕ್ಫ್ ತಿದ್ದುಪಡಿ ಬಿಲ್ ಅಂಗೀಕಾರ ಫಿಕ್ಸ್ ಆಗೋದು ಗ್ಯಾರಂಟಿ ಅಂತೆ. ವಕ್ಫ್ ಬಿಲ್ ತಿದ್ದುಪಡಿ ಆದರೆ 16 ಬದಲಾವಣೆ ಆಗುತ್ತೆ. ರೈತರು ಭೂಮಿ ಕಳೆದುಕೊಂಡವರಿಗೆ ಖುಷಿಯಾಗುತ್ತೆ, ವಾಪಸ್ ಸಿಗುತ್ತೆ. ವಕ್ಫ್ ಬೋರ್ಡ್ ಆಸ್ತಿಗಳನ್ನೆಲ್ಲ ನೋಂದಣಿ ಮಾಡಿಸಬೇಕಾಗತ್ತೆ. ಜಿಲ್ಲಾಧಿಕಾರಿಗಳಿಗೆ ತಕ್ಷಣವೇ ದಾಖಲೆ ಕೊಡಬೇಕಾಗತ್ತೆ. ದಾಖಲೆ ಇಲ್ಲ ಅಂದರೆ ಆ ಆಸ್ತಿ ಸರ್ಕಾರದ ಪಾಲಾಗುತ್ತೆ. ವಕ್ಫ್ ಆಸ್ತಿ ಅಂತ ಘೋಷಿಸುವವನ್ನ ಪರಿಶೀಲನೆ ಮಾಡಲಾಗುತ್ತೆ. ಅಲ್ಲೂ ದಾಖಲೆ ಇಲ್ಲ ಅಂದರೆ ಆಸ್ತಿ ಸರ್ಕಾರದ ಪಾಲಾಗುತ್ತೆ. ವಕ್ಫ್ ಬಳಿ ಇರುವ ವಿವಾದಿತ ಭೂಮಿಗಳ ಪರಿಶೀಲನೆ ಆಗುತ್ತೆ. ಆಸ್ತಿ ವಿಚಾರದಲ್ಲಿ ಉಂಟಾಗಿರುವ ಅನಗತ್ಯ ವ್ಯಾಜ್ಯ ಪರಿಹಾರ ಆಗುತ್ತೆ. ಬಹುತೇಕ ಎಲ್ಲ ರೈತರ ಜಮೀನು ಮರಳಿ ಸಿಗುವುದು ಸಾಧ್ಯತೆ ಇದೆ. ಮಂಡಳಿಯಲ್ಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡಲಾಗುತ್ತೆ. ಇದೆಲ್ಲ ಆಗ್ತಾ ಇದೆ. ಇಲ್ಲಿ ಆಗ್ತಿರುವಂಥದ್ದು ಏನು ಗೊತ್ತಾ ಸರ್, 2006 ತನಕ 1,00,000 ಎಕರೆ ಅಥವಾ 1,00,000 ಆಸ್ತಿಗಳಿದ್ದದ್ದು ಕೇವಲ 2024 ಮುಂದಿನ 20 ವರ್ಷದಲ್ಲಿ 8 ಲಕ್ಷ ಎಕರೆ ಬಂದ್ಬಿಡುತ್ತೆ. ಹಿಂಗೆ ಅಂತ. ಆಮೇಲೆ ಮನಮೋಹನ್ ಸಿಂಗ್ ಅವರು ತಮ್ಮ ಅಧಿಕಾರದ ಕೊನೆಯ ದಿನ ಮೇಯ್ನ್ ಪ್ರಾಪರ್ಟಿಗಳನ್ನು ಬರೆದು ಕೊಟ್ಟುಬಿಡ್ತಾರೆ. ಹೆಂಗೆ ಅಂತ ಇದ್ರ ಬಗ್ಗೆ ಒಂದು ಚರ್ಚೆ ಆಗಬೇಕಲ್ಲ. ಇವಾಗಲೂ ಅದು ಮುಸ್ಲಿಮರಿಗೆ ದಕ್ಕಲೇಬೇಕು ಅಂತದಾಗಿದ್ದರೆ ಯಾರು ಅದರ ಬಗ್ಗೆ ಉಸಿರತ್ತಬಾರದು. ಯಾಕಂದರೆ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬದುಕುವ ಹಕ್ಕಿದೆ. ಅದು ಹಿಂದೂಗಳಿರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಮರಿರ್ಬೋದು, ಯಾರೇ ಆಗಿರಲಿ ಅವರದ್ದೇ ಆಗಿದ್ದರೆ, ಎಲ್ಲವೂ ಕೂಡ ಸುಸೂತ್ರವಾಗಿದ್ದರೆ. ಆದರೆ ಏನೇನೋ ಕಾನೂನು ಮಾಡಿ ಕಬಳಿಕೆ ಮಾಡಿಕೊಂಡಿದ್ರೆ ಆಗಲ್ಲ. ಅದರ ವಿರುದ್ಧ ಹೋರಾಟ ಶತಸಿದ್ಧವಾಗತ್ತೆ ಅಂತ ಹೇಳ್ತಾ ಇದ್ದೆ. ಓಕೆ.